ಇಲ್ಲಿ ನೋಡಿ 1 2 3 4 5 6 ಕಲರ್ ಲಿಲಿಗಳು ಬಂದಿದಾವೆ. ಸೊ ಈ ತರ ನಿಮ್ಮ ಮನೆಯಲ್ಲಿ ಬೆಳೆಸ್ಬೇಕಂತ ಹೇಳಿದ್ರೆ ನಾನು ಹೇಳುವಂತ 4 ಟಿಪ್ಸ್ ನ ಫಾಲೋ ಮಾಡಿ. ಒಂದು, ನೀವೇನೋ ಈ ತರ ಒಂದು ಬೌಲ್ ಅಥವಾ ಕಂಟೈನರ್ ಇಟ್ಟಿರ್ತೀರಾ, ಅದು ತುಂಬಾ ನೀರಿರ್ಬೇಕು. ಯಾವಾಗ್ಲೂ ಕಮಲದ ಎಲೆ ಈ ತರ ತೇಲ್ಬೇಕು, ಮೇಲೆ ನೀರಲ್ಲಿ ತೇಲ್ಬೇಕು. ಇದು ಒಂದು. ಎರಡನೇದು, ನಿಮ್ಗೆ ತುಂಬಾ ಚೆನ್ನಾಗಿ ಬಿಸಿಲು ಬರಬೇಕು. ಓಪನ್ ಸನ್ ಇದ್ರೆ ಮಾತ್ರ ನಿಮ್ಗೆ ಇದೆಲ್ಲ ಬ್ಲೂಮ್ ಆಗುವಂತದ್ದು. ನಿಮ್ಗೆ ಕಂಪ್ಲೀಟ್ ಆಗಿ ಚೆನ್ನಾಗಿ ಬೀಳುವಂತ ಬಿಸಿಲಿದ್ರೆ ಈ ಹೂವುಗಳು ಚೆನ್ನಾಗಿ ಅರಳುತ್ತವೆ. ಈ ಮೂರನೇದು ಬೇಸಿಕ್ ಕ್ಲೀನಿಂಗ್. ಇಲ್ಲಿ ನೋಡ್ತಿರ್ಬೋದು ನೀವು, ಇಲ್ಲಿ ಒಳಗಡೆ ಪಾಚಿ ತರ ಇರುತ್ತೆ ಈ ತರ. ಸೊ ಈ ಪಾಚಿಗಳು ಏನಿರ್ತವೆ ಇದನ್ನ ನೀಟಾಗಿ ತೆಗೆದು ಆಚೆಗೆ ಹಾಕಬೇಕು. ಮತ್ತೆ ಯಾವ್ದಾದ್ರು ಡ್ರೈ ಆಗುವಂತ ಎಲೆಗಳಿದ್ರೆ, ಅಂದ್ರೆ ಒಣಗಿರೋ ಎಲೆಗಳಿದ್ರೆ ಅದನ್ನು ಕೂಡ ನೀವು ತೆಗೆದು ಹಾಕ್ಬೇಕು. ಸೊ ಒಂದು ಬೇಸಿಕ್ ಕ್ಲೀನ್ ಮಾಡ್ಕೊಂಡ್ರೆ ನಿಮ್ಗೆ ಹೊಸ ಎಲೆಗಳು ಬರ್ಲಿಕ್ಕೆ ತುಂಬಾ ಅನುಕೂಲ ಆಗಿರುತ್ತೆ. ನಾಲ್ಕನೇದು, ಒಂದು ಸ್ವಲ್ಪ ಈ ಮನೇಲಿ ಉಪ್ಪು ಕಡಿಮೆ ಆದ್ರೆ ಎಷ್ಟು ಉಪ್ಪು ಹಾಕಂತಿರಲ್ವಾ, ಆ ತರ NPK ಅಥವಾ 99 ಏನಿರುತ್ತೆ ಅದನ್ನ ಹಾಕಬೇಕು, ಸ್ವಲ್ಪ ಒಂದೊಂದು ಪಾಟ್ ಅಲ್ಲಿ. ಇನ್ನ ಕೆಲವರು ಪ್ರಶ್ನೆ ಏನಂತ ಹೇಳಿದ್ರೆ, ಸರ್ ಇದನ್ನ ನಾವು ಇಟ್ಟಿರ್ತೀವಿ ಬಟ್ ತುಂಬಾ ಸೊಳ್ಳೆ ಬಂದ್ ಮಟ್ಟ ಇಕ್ತೇವೆ ಅಂತಿಲ್ವಾ, ಅವಾಗ ಏನ್ ಮಾಡಬೇಕು, ನೀವು ಡೈರೆಕ್ಟ್ ಪ್ಲಾಂಟಿಂಗ್ ಮಾಡೋ ಬದಲಾಗಿ ಈ ರೀತಿಯ ಪಾಟ್ ಗಳು ಏನಿದಾವಲ್ವಾ, ಈ ತರ ಪಾಟ್ ಗಳನ್ನ ಒಳಗಡೆ ಇರಬೇಕು. ಮತ್ತೆ ಒಂದ್ 15 ದಿನ 20 ದಿನಕ್ಕೊಂದ್ಸಲ ಈ ನೀರನ್ನ ನೀವು ಕ್ಲೀನ್ ಮಾಡ್ತಾ ಇದ್ರೆ ನಿಮ್ಗೆ ಸೊಳ್ಳೆ ಮಟ್ಟ ಇಕ್ಕಿ ಸೊಳ್ಳೆಗಳು ಇಲ್ಲಿಂದ ಬರುವಂತ ತಪ್ಪುತ್ತೆ.